ರಾಜ್ಯಸಭೆಯಲ್ಲಿ ಇಂದು 9 ಮಹಿಳಾ ಸದಸ್ಯರು ಸೇರಿದಂತೆ 20 ರಾಜ್ಯಗಳ 59 ಸದಸ್ಯರಿಗೆ ಬೀಳ್ಕೊಡುಗೆ ನೀಡಲಾಯಿತು. ಬೀಳ್ಕೊಡುಗೆ ನೀಡಿದ ಸಭಾಪತಿ ಸಿಪಿ ರಾಧಾಕೃಷ್ಣನ್, ಸದಸ್ಯರ ನಿವೃತ್ತಿಯನ್ನು ಅಂತ್ಯವೆಂದು ನೋಡಬಾರದು, ಬದಲಿಗೆ ಹೊಸ ಜವಾಬ್ದಾರಿಗಳು ಮತ್ತು ಸಾರ್ವಜನಿಕ ಪಾತ್ರಗಳ ಆರಂಭವೆಂದು ನೋಡಬೇಕು ಎಂದರು. ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಭಾಗದಷ್ಟು ರಾಜ್ಯಸಭಾ ಸದಸ್ಯರ ನಿವೃತ್ತಿಯು ರಾಜ್ಯ ಪರಿಷತ್ತಿನ ಸಾಂವಿಧಾನಿಕ ವಿನ್ಯಾಸವನ್ನು ಪ್ರತಿಬಿಂಬಿಸುತ್ತದೆ. ಇದು ಅನುಭವಿ ಶಾಸಕರು ಸಾಂಸ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಂಡು ಹೊಸ ಸದಸ್ಯರಿಗೆ ದಾರಿ ಮಾಡಿಕೊಡಲು ಅನುವು ಮಾಡಿಕೊಡುತ್ತದೆ ಎಂದರು. ಈ ವ್ಯವಸ್ಥೆಯು ಸದನದ ಕಾರ್ಯಚಟುವಟಿಕೆಯಲ್ಲಿ ನಿರಂತರತೆಯನ್ನು ಖಚಿತಪಡಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ಹೊಸ ಆಲೋಚನೆಗಳೊಂದಿಗೆ ಸಂಸದೀಯ ಚರ್ಚೆಗಳನ್ನು ಉತ್ಕೃಷ್ಟಗೊಳಿಸಲು ಹೊಸ ಧ್ವನಿಗಳಿಗೆ ಅವಕಾಶವನ್ನು ಸೃಷ್ಟಿಸುತ್ತದೆ ಎಂದು ಸಭಾಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. The retiring members of this House have, through their public service and dedication, created such enduring contributions that will remain part of the legacy of this institution. Their insights and interventions have enriched the debates and discussions of this House and strengthened the democratic process. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ರಾಜ್ಯಸಭಾ ಸದಸ್ಯರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದರು. ರಾಜಕೀಯದಲ್ಲಿ ಎಂದಿಗೂ ಪೂರ್ಣ ವಿರಾಮವಿಲ್ಲ, ಏಕೆಂದರೆ ಅವರ ಅನುಭವ ಮತ್ತಷ್ಟು ರಾಷ್ಟ್ರಕ್ಕೆ ನೀಡಿದ ಕೊಡುಗೆ ಯಾವಾಗಲೂ ಪ್ರಸ್ತುತ ಮತ್ತು ಮೌಲ್ಯಯುತವಾಗಿರುತ್ತದೆ ಎಂದ ಪ್ರಧಾನಿ, ನಿವೃತ್ತರಾಗುವ ಸದಸ್ಯರು ಸದನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಪ್ರತಿ 2 ವರ್ಷಗಳಿಗೊಮ್ಮೆ ಸದಸ್ಯರನ್ನು ಈ ಸದನದಲ್ಲಿ ಭಾವನಾತ್ಮಕ ಕ್ಷಣಗಳಲ್ಲಿ ಮುಳುಗಿಸುವ ಸಂದರ್ಭ ಇದಾಗಿದೆ. ಅಂತಹ ಸಂದರ್ಭ ಬಂದಾಗ ವಿಶೇಷ ಉದ್ದೇಶಕ್ಕಾಗಿ ಮುನ್ನಡೆಯುತ್ತಿರುವ ಸಹೋದ್ಯೋಗಿಗಳ ಬಗ್ಗೆ ಗೌರವ ವ್ಯಕ್ತಪಡಿಸಲಾಗುತ್ತದೆ ಎಂದರು. ಇದೇ ವೇಳೆ ನಿವೃತ್ತರಾಗುತ್ತಿರುವ ಉಪಸಭಾಪತಿ ಹರಿವಂಶ್ ಅವರನ್ನು ಉಲ್ಲೇಖಿಸಿದ ಪ್ರಧಾನಿ, ಸದನದಲ್ಲಿ ದೀರ್ಘಕಾಲದವರೆಗೆ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅವಕಾಶವನ್ನು ಹೊಂದಿದ್ದರು ಎಂದು ಹೇಳಿದರು. ಉಪಸಭಾಪತಿಯಾಗಿದ್ದ ಹರಿವಂಶ್ ಅವರು ಸದನದ ಕಲಾಪಗಳನ್ನು ನಡೆಸುವಾಗ ಯಾವಾಗಲೂ ಎಲ್ಲರ ವಿಶ್ವಾಸವನ್ನು ಗಳಿಸಲು ಪ್ರಯತ್ನಿಸಿದ್ದಾರೆ ಎಂದು ಶ್ಲಾಘಿಸಿದರು. निरंतर जिन्होंने प्रयास किया और मैंने देखा है कि संकट के समय ज्यादातर उपसभापति के ही जिम्मे आ जाता है कि भाई आप संभाल लेना जरा, तो उनको एक लंबा एक्सपीरियंस होता है, सबको जान भी लेते हैं, भली बात ही जान लेते हैं, बेहतर सामर्थ्य देगा. एक शायर ने ನಿವೃತ್ತಿ ಹೊಂದುತ್ತಿರುವ ಸದಸ್ಯರಿಗೆ ಬೀಳ್ಕೊಡುಗೆ ನೀಡಿದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ರಾಜಕೀಯ ಮತ್ತು ಸಾರ್ವಜನಿಕ ಜೀವನದಲ್ಲಿರುವವರು ದೇಶ ಸೇವೆ ಮಾಡುವ ಉತ್ಸಾಹದಿಂದ ದಣಿಯುವುದಿಲ್ಲ ಹಾಗೂ ಅವರು ಎಂದಿಗೂ ನಿವೃತ್ತರಾಗುವುದಿಲ್ಲ ಎಂದು ಹೇಳಿದರು. ಸಾರ್ವಜನಿಕ ಸೇವೆಗೆ ಬದ್ಧತೆಯು ಔಪಚಾರಿಕ ಪಾತ್ರಗಳನ್ನು ಮೀರಿ ಮುಂದುವರಿಯುತ್ತದೆ ಹಾಗೂ ಪ್ರಜಾಪ್ರಭುತ್ವ ಜವಾಬ್ದಾರಿಗಳಿಗೆ ಜೀವಮಾನದ ಸಮರ್ಪಣೆಯಾಗಿ ಸಾಗುತ್ತದೆ ಎಂದು ತಿಳಿಸಿದರು. ಸದ್ಯ ರಾಜ್ಯಸಭೆಯಲ್ಲಿ ನಿವೃತ್ತ ಸದಸ್ಯರು ತಮ್ಮ ಅನುಭವ ಹಂಚಿಕೊಳ್ಳುತ್ತಿದ್ದು ಇದು ಪ್ರಗತಿಯಲ್ಲಿದೆ. योगदान के लिए बधाई और भविष्य के लिए शुभकामनाएं देता हूं.